ಸಿನಿಮಾ ಕ್ಷೇತ್ರ ಅಂದಾಗ ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಾದರೂ ಗಾಡ್ ಫಾದರ್ ಇರ್ತಾರೆ, ಬ್ಯಾಕ್ ಬೋನ್ ಅಂತ ಇರ್ತಾರೆ, ಅಥವಾ ಅವ್ರ ಕುಟುಂಬದಲ್ಲೇ ಕಲಾವಿದರು ಅನ್ನೋದಿರುತ್ತೆ. ಆ ಬ್ಲಡ್ ಅನ್ನೋದು ಕಂಟಿನ್ಯೂ ಆಗಿ ಆ ಸಿನಿಮಾ ಕ್ಷೇತ್ರದ ಬಗ್ಗೆ ಆಸಕ್ತಿ ಅನ್ನೋದು ಬರುತ್ತೆ. ನಿಮ್ಗೇನು ಬ್ಯಾಕ್ಗ್ರೌಂಡು? ಯಾರು ಇಲ್ಲ, ನಮ್ಮ ತಂದೆಯ ಸಪೋರ್ಟು, ತಾಯಿಯ ಆಶೀರ್ವಾದ, ಸೂಪರ್. ಎರಡೇ. ಅವ್ರೂ ಪಾಪ ಅವ್ರಿಗೂ ಏನು ಗೊತ್ತಿರಲಿಲ್ಲ, ಯಾಕಂದ್ರೆ ಅವರು ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅವರು ಒಂದು ಬ್ಯಾಂಕಲ್ಲೋ ಒಂದು ಇಂಜಿನಿಯರ್ ಏನೋ ಆಗೋ, ತಿಂಗಳಿಗೆ ಸಂಬಳ ತಗೊಂಡು ಮದುವೆ ಆಗಿ ಮಕ್ಳನ್ನ ನೋಡ್ಕೊಂಡು ಆರಾಮ ಖುಷಿಯಾಗಿರೋ ಅಷ್ಟು. ಅವ್ರ ಕೆಟ್ಟ ಉದ್ದೇಶ ಏನೂ ಇಲ್ಲ. ಆದ್ರೆ ನಮ್ಮ ಕನಸುಗಳು ತುಂಬಾ ಅತಿರೇಕ. ನಾವು ದೊಡ್ಡ ಸೂಪರ್ ಸ್ಟಾರ್ಸ್ ಆಗಬೇಕು, ನಾವು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವಾರ್ಡ್ಸ್ ತಗೋಬೇಕು, ಏನೇನೋ ಕನಸು. ಆ ಕನಸಿನ ಮೂಲಕ ದುಡ್ಡಿಲ್ವಲ್ಲ, ಫ್ಯಾನ್ ತಿರುಗ್ತಾ ಇರ್ಬೇಕಾದ್ರೆ ನಾನು ನನ್ನ ತಮ್ಮ ಕತ್ಲಲ್ಲಿ ಗೋಡೆಗೆ ಮಾತಾಡೋದು. ಮೋಸ್ಟ್ಲಿ ಗೋಡೆಗೆ ಮಾತಾಡಿದ್ದು ಅದೇ ಹೇಳ್ತಾರಲ್ಲ, ಆಸ್ಕ್ ಅಂಡ್ ಯು ಶಾಲ್ ಗೆಟ್ ಅಂತ. ಅಂದ್ರೆ ದೇವ್ರನ್ನ ಅಥವಾ ಯಾರನ್ನಾದ್ರೂ ಕೇಳದೆ ಏನು ಸಿಗಲ್ವಂತೆ, ಕೇಳಿದ್ರೆ ಸಿಗುತ್ತೆ. ಸೊ ನಾವು ಕೇಳ್ತಾ ಇದ್ವಿ, ಆಗಾಗ ಸಿಕ್ಕಿದೆ. ಸೂಪರ್ ಸೂಪರ್, ಅಲ್ಟಿಮೇಟ್. ತಂದೆ ಏನ್ ಮಾಡ್ತಿದ್ರು? ತಾಯಿ? ತಂದೆ ಸೇಲ್ಸ್ ಮ್ಯಾನೇಜರು. ಸೇಲ್ಸ್ ಅಲ್ಲಿ ಒಂದು 450 ರೂಪಾಯಿ ಸಂಬಳ ಅವ್ರು ಶುರು ಮಾಡಿದಾಗ, ಅಲ್ಲಿಂದ ಶುರು ಮಾಡಿ ಇವತ್ತು ಕೂಡ 72 ವರ್ಷ ಅವ್ರಿಗೆ. ಆದ್ರೂ ಇವತ್ತಿಗೂ ಕೂಡ ಪ್ರತಿ ದಿವಸ ಕೆಲಸ ಮಾಡ್ತಾರೆ. ಅವರು ಈಗ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಸೇಲ್ಸ್ ಹೆಡ್ ಮತ್ತೆ ಮಾರ್ಕೆಟಿಂಗ್ ಹೆಡ್ ಆಗಿದ್ದಾರೆ. ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಅಮ್ಮ ಹೋಮ್ ಮೇಕರ್, ಮನೇನೆ ಹೋಮ್ ಮಿನಿಸ್ಟರ್. ಮನೆ ಸಾಕಾಗಿತ್ತು. ಇಬ್ರು ಗಂಡು ಮಕ್ಳನ್ನ ಮೇಂಟೈನ್ ಮಾಡೋದು ಅದು ನಾವು ಪ್ರಚಂಡ್ರು. ಇಬ್ರು ತರಲೆ ನನ್ನ ಮಕ್ಳು. ತುಂಬಾ ಗಲಾಟೆ. ಆ ಗಲಾಟೆನ ಸಹಿಸ್ಕೊಂಡು ನಮ್ಮನ್ನ ಮೌಲ್ಡ್ ಮಾಡಿ ಇವತ್ತು ಈ ಮಟ್ಟಕ್ಕೆ ತಂದಿರೋದೇ ಅವ್ರ ದೊಡ್ಡ ಗ್ರೇಟೆಸ್ಟ್ ಅಚೀವ್ಮೆಂಟ್. ನಾವು ಅವ್ರಿಗೆ ಸದಾ ಚಿರಋಣಿಯಾಗಿರ್ತೀವಿ. ಮತ್ತೆ ಸಿಂಗರ್ ಕೂಡ ಅವರು. ಸೂಪರ್ 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 ಸೂಪರ್. ಓ ನೋಡಿ, ಕೇಳಿದೆ ಅದಕ್ಕೇನೆ. ಕನ್ನಡ ಬಂದಿರೋದು ಅವರಿಂದ. ಸ್ಪಷ್ಟತೆ, ಹಾಡುಗಾರಿಕೆ. ಈಗ ನಾನು ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಬೇರೆ ಶುರು ಮಾಡಿದ್ದೀನಿ. ಗ್ಲೋಬಲ್ ಕನ್ನಡಿಗ ಟ್ರಾವೆಲ್ ಜೊತೆಗೆ ಹಾಡು ಮತ್ತೆ ಟ್ರಾವೆಲ್ ಚೆನ್ನಾಗಿ ಬೆರೆಯುತ್ತೆ ಅಂತ ಅನಿಸ್ತು. ನಂಗೂ ತುಂಬಾ ವರ್ಷಗಳಿಂದ ಹಾಡುಗಳು ಮಾಡ್ಬೇಕು ಅಂತ ಆಸೆ ಇತ್ತು. ಮಾಡಿದ್ದೆ ಮಧ್ಯ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ವ್ಲಾಗ್ ಅಂತ ಕರಿತೀವಿ. ವ್ಲಾಗ್ ಅಂದ್ರೆ, ಈಗ ಬ್ಲಾಗ್ ಅಂದ್ರೆ ಬರೆಯೋದು, ವ್ಲಾಗ್ ಅಂದ್ರೆ ವಿಡಿಯೋ ವ್ಲಾಗಿಂಗ್, ಸಾಂಗ್ ಅಂದ್ರೆ ಹಾಡು. ವ್ಲಾಗ್ ಪ್ಲಸ್ ಸಾಂಗ್, ವ್ಲಾಗ್ ಅಂತ ಕಂಬೈನ್ ಮಾಡಿ ಒಂದು ಕಾನ್ಸೆಪ್ಟ್ ಮಾಡಿದೆ. ಸೊ ನನ್ನ ಎಲ್ಲಾ ವ್ಲಾಗ್ಸ್ ಅಲ್ಲಿ ಮಧ್ಯ ಒಂದು ಸೀರೀಸ್ ಅಲ್ಲಿ ಒಂದ್ ಕಡೆನೋ 2 ಕಡೆನೋ ಒಂದು ಕನ್ನಡ ಗೀತೆನ ನಾವೇ ಸಂಯೋಜನೆ ಮಾಡಿ ಸಾಹಿತ್ಯ ಬರೆದು ನನ್ನ ಕಂಠದಲ್ಲೇ ಬರೋ ರೀತಿ ಮಾಡಿದ್ದು. ಇದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಪ್ರಯತ್ನ. ಸೂಪರ್. ಯೂಶಲಿ ಈಗ ನಿಮ್ಮ ಅಮ್ಮನ ಬಗ್ಗೆ ಪ್ರಸ್ತಾಪ ಮಾಡಿದ್ದಕ್ಕೆ, ಒಂದು ಗಂಡು ಮಗು ಇತ್ತು ಅಂತ ಹೇಳಿದ್ರೆ ಎರಡನೇದೇ ಒಂದು ಹೆಣ್ಣಾಗಿದ್ರೆ ಚೆನ್ನಾಗಿತ್ತು ಅನ್ನೋ ಟಾಕ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ, ರೈಟ್? ನಿಮ್ಮ ಬ್ರದರು ಕೂಡ ದೊಡ್ಡ ಹೆಸರನ್ನು ಮಾಡಿದ್ದಾರೆ, ಐ ಅಗ್ರಿ. ಸ್ಟಿಲ್ 3 ಜನ, ಈಗ ಗಂಡು ಮಗ, 2 ಗಂಡು ಮಕ್ಕಳು, ಮಹಾರಾಣಿ ತರ ನೋಡ್ಕೋತಿದ್ದೀರಾ ನಿಮ್ಮ ಅಮ್ಮನ? ಶುರು ತುಂಬಾ ಗೋಳಿಕೊಂಡಿದೀವಿ, ಅದರಲ್ಲಿ ಏನೋ ಡೌಟ್ ಇಲ್ಲ. ನಮ್ಮಮ್ಮ ನಾವು ಯಾವ ರೆವೆಂಜಿ ಗಲಾಟೆ ಮಾಡ್ತಾ ಇದ್ರೆ ಕೈ ಕಟ್ಟಾಕ್ಬಿಟ್ಟಿರೋರು ಅಂತ ಸರಿ ತಡ್ಕೊಳಕ್ ಆಗಿದೆ ಅವ್ರಿಗೆ. ನಾವು ಹೆಂಗೆ ಅಂದ್ರೆ ಮನೇಲಿ ಪೌಡರ್ ಹಾಕ್ಬಿಟ್ಟು, ಅಂದ್ರೆ ಅವಾಗ್ಲೇನೆ ಸ್ನೋ ನೋಡಿಲ್ವಲ್ಲ ನಾವು ಮನೇಲಿ. ಯಾರೋ ವಿಡಿಯೋ ನೋಡಿದ್ರೆ ರವಿಚಂದ್ರನ್ ಪ್ರೇಮ ಕಾಶ್ಮೀರ ಅಂದ್ರೆ ಮನೇಲಿ ಫುಲ್ ಪೌಡರ್ ಹಾಕೋದು, ಸ್ಕೇಟಿಂಗ್ ಅಂತ ಮಾಡೋದು ಸ್ನೋ ಅಲ್ಲಿ. ಯಾರೋ ಸ್ವಿಮ್ಮಿಂಗ್ ಪೂಲ್ ಬಿದ್ರು ಸಿನಿಮಾಲಿ ಅಂದ್ರೆ ಮನೆ ಪೂರ್ತಿ ನೀರ್ ಹಾಕ್ಬಿಟ್ಟು ಮನೇಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇರೋದು. ಈ ತರ ಹೈ ಲೆವೆಲ್ ತರಲೆಗಳು. ಬಿಲ್ಲು ಬಾಣ ಮಾಡೋದು, ಬುರುಗು ಹೊಡಿಯೋದು, ಈ ಡಬಲ್ ಸೌಂಡ್ ಪಟಾಕಿನ ಪಕ್ಕದ ಮನೆ ಅಜ್ಜಿಗೆ ದೀಪಾವಳಿಲಿ ಗನ್ ಮೂಲಕ ಹೊಡಿಯೋದು, ರಾಕೆಟ್ ನ ಪ್ಲಾಸ್ಟಿಕ್ ಗನ್ ಒಳಗೆ ನೇತಾಕಿ ಮೇಲಿಕ್ಸೋದು, ಏನೇನೋ ಬರೀ ತರಲೆ ಕೆಲಸಗಳು. ಸೂಪರ್, ಅಲ್ಟಿಮೇಟ್. ಯೂಶಲಿ ಶಾಸ್ತ್ರ ನೋಡ್ಸೋದು ಅಂತೆಲ್ಲ ಇರುತ್ತೆ ಚಿಕ್ಕ ವಯಸ್ಸಲ್ಲಿ. ಹೆಂಗಿದೆ ನನ್ನ ಮಗ, ಏನಾಗ್ತಾನೆ, ಈ ತರದೆಲ್ಲ. ನಿಮ್ ಕಾಲಲ್ಲಿ ಚಕ್ರ ಇದ್ದಿದ್ದೇನಾದ್ರು ಮುಂಚೆನೆ ಗುರುತಿಸಿದ್ರ ನಿಮ್ಮಮ್ಮ? ಬಟ್ ಓಡ್ತಾ ಇದ್ದೆ ಒಂದ್ ಕಡೆ ಅಂತೂ ನಿಲ್ತಾ ಇರ್ಲಿಲ್ಲ. ಒಂದ್ ಕೆಲ್ಸನ ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ತಾ ಇರ್ಲಿಲ್ಲ. ಏನಾದ್ರು ಒಂದ್ ಕೆಲ್ಸ ಕೊಟ್ರೆ ಅದನ್ನ ಫಾಸ್ಟ್ ಆಗಿ ಮಾಡ್ಬಿಡ್ತಾ ಇದ್ದೆ, ಅಥವಾ ಅದನ್ನ ಅರ್ಧ ಮಾಡಿ ಮಿಕ್ಕಿದ ಕಡೆ ಹೊಟ್ಟೋಗ್ಬಿಟ್ಟಿರ್ತಾ ಇದೆ. ಸೂಪರ್ ಸೂಪರ್. ಆ ರೀತಿ ಒಂದೆಲ್ಲೋ ಒಂದ್ ಕಡೆ ಆ ಒಂದು ಯೂಶಲಿ ಕೈ ಮತ್ತೆ ಕಾಲ್ಗಳಲ್ಲಿ ಇಲ್ಲೇನೋ ಚಕ್ರ ಇತ್ತು ಅಂತಂದ್ರೆ ದೇಶ ಸುತ್ತಾರೇನೋ ಮಾತಿದೆ, ಅದಕ್ಕೆ ಕೇಳಿದೆ. ಚಕ್ರ ಏನು ಕಾಣಿಸ್ತಾ ಇಲ್ಲಪ್ಪ. ರೈಟ್, ಉದ್ದೇಶ ಇದ್ರೆ ಸಾಕು ಅನ್ಸುತ್ತೆ. ವೆರಿ ನೈಸ್, ವೆರಿ ನೈಸ್.